ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಮಾನವ ಪ್ರಾಣಿ ಸಂಘರ್ಷಕ್ಕೆ ಚಾರಣವೂ ಕಾರಣ, ಟ್ರೆಕಿಂಗ್ ನಿಷೇಧಕ್ಕೆ ಮುಂದಾದ ರಾಜ್ಯ ಸರ್ಕಾರ. ಕೂಡಿಟ್ಟ ಹಣ ಕಟ್ಟಿದ ಮನೆ ಟ್ರಾವೆಲ್ ಲೈಫ್ಗೆ ಮೀಸಲು, 60ರ ವಯಸ್ಸಿನಲ್ಲಿ ಪ್ರಪಂಚ ಪರ್ಯಟನೆಯ ಕನಸು. ರಸ್ತೆ ಬದಿ ಮೂತ್ರ ವಿಸರ್ಜನೆಗೆ ಇನ್ನಿಲ್ಲ ಅವಕಾಶ, ಅವಿವೇಕಿಗಳಿಗೆ ಮೈಸೂರು ನಗರ ಪಾಲಿಕೆ ಬಿಗ್ ಶಾಕ್. ಥೈಲ್ಯಾಂಡ್ ಜಾನಪದ ಕಲೆಗಳ ಅನಾವರಣಕ್ಕೆ ವೇದಿಕೆ ಸಜ್ಜು, ನ್ಯಾಷನಲ್ ಥಿಯೇಟರ್ ಮೂಲಕ ಕಲಾ ರಸಿಕರಿಗೆ ರಸದೌತಣ. ರಾಜ್ಯಾದ್ಯಂತ ಟ್ರೆಕಿಂಗ್ ಚಟುವಟಿಕೆಗಳನ್ನು ನಿಷೇಧಿಸಲು ಸರ್ಕಾರ ಮುಂದಾಗಿದೆ. ಕರ್ನಾಟಕದಲ್ಲಿ ಚಾರಣ ಅವಘಡಗಳನ್ನು ಗಮನದಲ್ಲಿರಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕೊಡಗು ಚಿಕ್ಕಮಗಳೂರು ಅವಘಡಗಳ ಬಳಿಕ ಸದ್ಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಯಿಂದಾಗಿ 10 ವರ್ಷದ ಬಾಲಕ ಮೃತಪಟ್ಟಿದ್ದು, ವನ್ಯಜೀವಿ ಸಂಚಾರ ಇರುವ ಎಲ್ಲಾ ಚಾರಣ ಪಥ ಮತ್ತು ಸಂಚಾರ ಪಥಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನು ಅನ್ನುವ ಮಾತಿದೆ. ಆದ್ರೆ ಇಲ್ಲೊಬ್ರು ಮನೆ ಮಾರಿಯಾದ್ರೂ ದೇಶ ಸುತ್ತು ಅನ್ನುವ ಹೊಸ ಗಾದೆಗೆ ಸ್ಫೂರ್ತಿಯಾಗ್ತಿದ್ದಾರೆ. ನಾಟಿಂಗ್ ಹ್ಯಾಮ್ನ ಲಿನ್ ಸ್ಟೆಫೆನ್ಸನ್ ಎಂಬ ಮಹಿಳೆ ತನ್ನ 50ರ ವಯಸ್ಸಿನವರೆಗೆ ದುಡಿದು ಕೂಡಿಟ್ಟ ಹಣವನ್ನ ಈಗ ಪ್ರವಾಸಿ ಜೀವನಕ್ಕೆ ಅಂತ ಮುಡಿಪಾಗಿಟ್ಟಿದ್ದಾರೆ. ಇದಕ್ಕೋಸ್ಕರ ತಮ್ಮ ಮನೆಯನ್ನ ಮಾರಿ ಟ್ರಾವೆಲ್ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ. ತಮ್ಮ 60ರ ವಯಸ್ಸಿನಲ್ಲಿ ಪ್ರಪಂಚದ ಎಲ್ಲಾ ದೇಶಗಳನ್ನ ಸುತ್ತುವಾಸೆ ಲಿನ್ ಅವರದಾಗಿತ್ತು. ಈಗಾಗಲೇ ಪ್ರಪಂಚದ 160ಕ್ಕೂ ಹೆಚ್ಚು ದೇಶಗಳನ್ನ ಸುತ್ತಿರುವ ಲಿನ್ ತಮ್ಮ ಉಳಿದ ಆಯಸ್ಸನ್ನ ಪ್ರವಾಸಿ ಜೀವನಕ್ಕೆ ಅರ್ಪಣೆ ಮಾಡಿ ಟ್ರಾವೆಲರ್ಸ್ಗೆ ಸ್ಫೂರ್ತಿಯಾಗಿದ್ದಾರೆ. ಜುರಿಕ್ ನಗರದಲ್ಲಿ ಸುಮಾರು 1200ಕ್ಕೂ ಹೆಚ್ಚು ಸಾರ್ವಜನಿಕ ನೀರಿನ ಕಾರಂಜಿಗಳಿವೆ. ವಿಶೇಷವೆಂದರೆ ಈ ಎಲ್ಲಾ ಕಾರಂಜಿಗಳಲ್ಲಿ ಬರುವ ನೀರು ಅತ್ಯಂತ ಶುದ್ಧವಾಗಿದ್ದು, ಪ್ರವಾಸಿಗರು ಮತ್ತು ಸ್ಥಳೀಯರು ಯಾವುದೇ ಭಯವಿಲ್ಲದೆ ಕುಡಿಯಬಹುದು. ಜಗತ್ತಿನಲ್ಲೇ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯ ಕುಡಿಯುವ ನೀರಿನ ಕಾರಂಜಿಗಳಿರುವ ನಗರ ಬೇರೊಂದಿಲ್ಲ. ಜುರಿಕ್ ಸತತವಾಗಿ ವಿಶ್ವದ ಅತ್ಯಂತ ದುಬಾರಿ ನಗರಗಳ ಪಟ್ಟಿಯಲ್ಲಿ ಮೊದಲ 3 ಸ್ಥಾನಗಳಲ್ಲಿದೆ. ಜುರಿಕ್ನಲ್ಲಿರುವ ಲಿಂಟ್ ಹೋಮ್ ಆಫ್ ಚಾಕ್ಲೇಟ್ ಮ್ಯೂಸಿಯಂನಲ್ಲಿ ಸುಮಾರು 9 ಮೀಟರ್ ಎತ್ತರದ ಬೃಹತ್ ಚಾಕ್ಲೇಟ್ ಫೌಂಟೇನ್ ಇದೆ. ಇದು ವಿಶ್ವದ ಅತಿದೊಡ್ಡ ಚಾಕ್ಲೇಟ್ ಕಾರಂಜಿಗಳಲ್ಲಿ ಒಂದಾಗಿದ್ದು, ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ. ಮೊದಲ ಮಹಾಯುದ್ಧದ ಸಮಯದಲ್ಲಿ ಜುರಿಕ್ನ ಕ್ಯಾಬರೆ ಓಲ್ಟರ್ ಎಂಬಲ್ಲಿ ದಾದಾ ಎಂಬ ಕಲಾ ಮತ್ತು ಸಾಹಿತ್ಯಿಕ ಚಳುವಳಿ ಆರಂಭವಾಯಿತು. ಇದು ಅಂದಿನ ಸಂಪ್ರದಾಯಬದ್ಧ ಕಲೆಗೆ ಸವಾಲು ಹಾಕಿದ ಒಂದು ವಿಭಿನ್ನ ಆಂದೋಲನವಾಗಿತ್ತು. ಇಂದಿಗೂ ಜುರಿಕ್ ತನ್ನ ಕಲೆ ಮತ್ತು ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ. ಜುರಿಕ್ ನಗರ ಯಾವ ದೇಶದಲ್ಲಿದೆ? ರಸ್ತೆ ಬದಿಯಲ್ಲೇ ಮೂತ್ರ ವಿಸರ್ಜನೆ ಮಾಡುವುದನ್ನ ಕೆಲವರು ರೂಢಿ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಸಾವಿರಾರು ಜನ ನಿತ್ಯವೂ ಸಂಚರಿಸುವ ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದ ಮುಂಭಾಗ ಓಡಾಡಬೇಕೆಂದ್ರೆ ಮೂಗು ಮುಚ್ಚಿಯೇ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸಾರ್ವಜನಿಕರಿಗೆ ಅನೇಕ ಬಾರಿ ಈ ಬಗ್ಗೆ ಎಚ್ಚರಿಕೆಯನ್ನು ನೀಡಿದ್ರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ಪಾಲಿಕೆಯು ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದ ರಸ್ತೆ ಬದಿಯಲ್ಲಿ ಕನ್ನಡಿಗಳನ್ನು ಅಳವಡಿಸಿದೆ. ಈ ಮೂಲಕ ಸಾಂಸ್ಕೃತಿಕ ನಗರಿ ಮೈಸೂರು ಸ್ವಚ್ಛ ಭಾರತದ ರಾಯಭಾರಿಯಾಗಲು ಹೊರಟಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಥೈಲ್ಯಾಂಡ್ ಅಂದ್ರೆ ಪಡ್ಡೆ ಹುಡುಗರ ಕನಸಿನ ಲೋಕ. ಆದ್ರೆ ಇಲ್ಲಿ ಬರಿಯ ಮೋಜು ಮಸ್ತಿಯಷ್ಟೇ ಇರೋದು ಅಂದುಕೊಂಡ್ರೆ ನಿಮ್ಮ ಊಹೆ ತಪ್ಪು. ಜಾನಪದ ಕಲೆಗಳ ತಾಣವೂ ಆಗಿರುವ ಥೈಲ್ಯಾಂಡ್ ಸಾಂಪ್ರದಾಯಿಕ ಥಾಯ್ ನೃತ್ಯ ಮತ್ತು ಶಾಸ್ತ್ರೀಯ ಸಂಗೀತದ ಮೂಲಕವೂ ಬೆರಗು ಮೂಡಿಸುತ್ತದೆ. ಥೈಲ್ಯಾಂಡ್ನ ಪ್ರಸಿದ್ಧ ಸಂಸ್ಕೃತಿಯನ್ನ ಕಲಾಪ್ರಿಯರಿಗೆ ನೆನಪಿಸೋದ್ರಲ್ಲಿ ಅಲ್ಲಿನ ರಂಗಭೂಮಿ ಮುಖ್ಯ ಪಾತ್ರವನ್ನ ವಹಿಸ್ತಾ ಇದೆ. ರಿನೋವೇಷನ್ಗಾಗಿ ಮುಚ್ಚಲಾಗಿದ್ದ ಥೈಲ್ಯಾಂಡ್ ನ್ಯಾಷನಲ್ ಥಿಯೇಟರ್ನ ಬಾಗಿಲು ಈಗ ಮತ್ತೊಮ್ಮೆ ತೆರೆದಿದೆ. ತಮ್ಮ ಅಮೋಘ ಸಂಸ್ಕೃತಿಯನ್ನ ಅನಾವರಣಗೊಳಿಸಲು ಥಾಯ್ ರಂಗಭೂಮಿ ಸಜ್ಜಾಗಿದ್ದು, ವಿಶ್ವಾದ್ಯಂತ ಕಲಾಪ್ರಿಯರನ್ನ ಪ್ರದರ್ಶನಕ್ಕೆ ಆಹ್ವಾನಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ವಿಶ್ವದ ಮೊದಲ ಏಲಿಯನ್ ದೇವಾಲಯ ಎಲ್ಲಿದೆ? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.